ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬ್ರಹ್ಮಾಂಡದ ದೊಡ್ಡ ರಹಸ್ಯಗಳಾದ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ಬಗ್ಗೆ ಮಾತಾಡೋಣ. ಹೌದು. ಆದರೆ ಒಂದು ವಿಭಿನ್ನ ದೃಷ್ಟಿಕೋನದಿಂದ. ಆಚಾರ್ಯ ಅಗ್ನಿವೃತ್ ಅವರ ವೈದಿಕ ಭೌತಶಾಸ್ತ್ರದ ಚೌಪಟ್ಟಿನಲ್ಲಿ ಇವುಗಳನ್ನು ಹೇಗೆ ನೋಡಲಾಗುತ್ತೆ ಅಂತ ಸ್ವಲ್ಪ ಆಳವಾಗಿ ತಿಳಿಯೋಣ. ಖಂಡಿತ. ಈಗಿನ ಸೈನ್ಸ್ ಪ್ರಕಾರ ಬ್ರಹ್ಮಾಂಡದ ಬಹುಪಾಲು ಅಂದ್ರೆ ಸುಮಾರು 95% ಅಲ್ವಾ? ಹೌದು, 95%. ಅದು ಈ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿಯಿಂದಾನೇ ತುಂಬಿದೆ. ಆದರೆ ಅದು ಏನು, ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಅದೇ ದೊಡ್ಡ ಪ್ರಶ್ನೆ. ಮೂಲಭೂತ ಕಣಗಳು ಅಂದ್ರೆ ಕ್ವಾರ್ಕ್ನಂಥವುಗಳ ಒಳಗೇನಿದೆ ಅಥವಾ ಬ್ರಹ್ಮಾಂಡದ ಆರಂಭ ಹೇಗಿತ್ತು ಅನ್ನೋದ್ರ ಬಗ್ಗೆ ಆಧುನಿಕ ವಿಜ್ಞಾನದಲ್ಲೂ ಇನ್ನೂ ಸ್ಪಷ್ಟತೆ ಇಲ್ಲ. ಸರಿಯಾಗಿ ಹೇಳಿದ್ರಿ. ಇಲ್ಲಿಂದಲೇ ವೈದಿಕ ರಶ್ಮಿ ಸಿದ್ಧಾಂತ ಶುರುವಾಗುತ್ತೆ. ರಶ್ಮಿ ಸಿದ್ಧಾಂತ ಅಂದ್ರೆ ಈ ಸಿದ್ಧಾಂತದ ಪ್ರಕಾರ ಕಾಣುವ, ಕಾಣದಿರುವ ಎಲ್ಲವೂ, ಇಡೀ ಬ್ರಹ್ಮಾಂಡವೇ ರಶ್ಮಿ ಅನ್ನೋ ಮೂಲ ಕಂಪನಗಳಿಂದ ಆಗಿದೆ. ಕಂಪನಗಳಿಂದನಾ? ಕಲ್ಲು, ನೀರು, ನಾವೆಲ್ಲ ಮೂಲದಲ್ಲಿ ಕೇವಲ ವೈಬ್ರೇಷನ್ಸ್ ಅಷ್ಟೇನಾ? ಹೌದು, ಆ ರೀತಿಯಲ್ಲೇ. ಇದು ಸುಮಾರು 5000 ವರ್ಷ ಹಳೆಯ ಚಿಂತನೆ. ವೇದ ಮಂತ್ರಗಳ ಅತ್ಯಂತ ಸೂಕ್ಷ್ಮ ಧ್ವನಿ ರೂಪಗಳಾದ ಪರ ಮತ್ತು ಪಶ್ಯಂತಿಗಳೇ ಸೃಷ್ಟಿಯ ಮೂಲ ಅಂತ ಹೇಳುತ್ತೆ. ಓ, ಇದು ಕೇಳೋಕೆ ತುಂಬಾ ವಿಚಿತ್ರವಾಗಿದೆ. ಅಂದ್ರೆ ಬ್ರಹ್ಮಾಂಡದ ಆರಂಭದ ಬಗ್ಗೆ ಆಧುನಿಕ ವಿಜ್ಞಾನ ಹೇಳೋದಕ್ಕೂ ಇದಕ್ಕೂ ಸಂಬಂಧವೇ ಇಲ್ವಾ? ಸಂಬಂಧ ಇಲ್ಲ ಅನ್ನೋದಕ್ಕಿಂತ ಸಂಪೂರ್ಣ ಬೇರೆ ಚಿತ್ರಣ ಕೊಡುತ್ತೆ. ಈಗಿನ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳುತ್ತೆ? ಆರಂಭದಲ್ಲಿ ಶೂನ್ಯ ಗಾತ್ರ, ಅನಂತ ಸಾಂದ್ರತೆ, ಇನ್ಫೈನೈಟ್ ಟೆಂಪರೇಚರ್. ಹೌದು, ಒಂದು ಸಿಂಗ್ಯುಲಾರಿಟಿ. ಆದ್ರೆ ವೈದಿಕ ಸಿದ್ಧಾಂತ ಹೇಳೋದು ತದ್ವಿರುದ್ಧ. ಅನಂತ ಗಾತ್ರ, ಆದ್ರೆ ಶೂನ್ಯ ಶಕ್ತಿ, ಶೂನ್ಯ ದ್ರವ್ಯರಾಶಿ, ಶೂನ್ಯ ತಾಪಮಾನ. ಅಂದ್ರೆ ಒಂದು ರೀತಿ ಸಂಪೂರ್ಣ ಸ್ತಬ್ಧ ಸ್ಥಿತಿ. ಸಂಪೂರ್ಣ ವಿರುದ್ಧ. ಹಾಗಾದರೆ ಸೃಷ್ಟಿ ಹೇಗ್ ಶುರುವಾಯ್ತಂತ ಹೇಳುತ್ತೆ ಇದು? ಓಂ ಅನ್ನೋ ಮೂಲ ಕಂಪನದಿಂದ ಪ್ರಕೃತಿ ಮೇಲೆ ಪರಿಣಾಮ ಬೀರಿ ಮೊದಲು ಮಹತ್ ಅಂದ್ರೆ ಬ್ರಹ್ಮಾಂಡದ ಬುದ್ಧಿಶಕ್ತಿ, ಆಮೇಲೆ ಅಹಂಕಾರ, ಮನಸ್ಸು, ಪ್ರಾಣ, ಬೇರೆ ಬೇರೆ ರಶ್ಮಿಗಳು, ಆಮೇಲೆ ಕಣಗಳು. ಹೌದು, ಕೊನೆಗೆ ಕಣಗಳು. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಅಂಶ ಇದೆ. ಏನು? ಈ ಇಡೀ ಪ್ರಕ್ರಿಯೆಯಲ್ಲಿ ಚೇತನ ಅಂದ್ರೆ ಪ್ರಜ್ಞೆಯ ಪಾತ್ರ ಅತ್ಯಗತ್ಯ ಅಂತ ಹೇಳಲಾಗುತ್ತೆ. ಪ್ರಜ್ಞೆಯ ಪಾತ್ರವಾ ಭೌತಿಕ ಸೃಷ್ಟಿಯಲ್ಲಿ? ಇದು ನಿಜಕ್ಕೂ ಆಧುನಿಕ ವಿಜ್ಞಾನದ ಯೋಚನೆಗಿಂತ ಬಹಳ ಬೇರೆ ಇದೆ. ಹೌದು, ಪ್ರಜ್ಞೆ ಕೇವಲ ಮೆದುಳಿನಿಂದ ಬರೋದಲ್ಲ, ಅದು ಬ್ರಹ್ಮಾಂಡದ ಮೂಲದಲ್ಲೇ ಇದೆ ಅನ್ನೋದು ಇದರ ನಿಲ್ವು. ಸರಿ, ಇದು ತುಂಬಾ ಆಸಕ್ತಿಕರವಾಗಿದೆ. ಹಾಗಾದ್ರೆ ಈ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ವಿಷಯಕ್ಕೆ ಬರೋಣ. ವೈದಿಕ ದೃಷ್ಟಿಕೋನದಲ್ಲಿ ಇದನ್ನು ಹೇಗೆ ಅರ್ಥೈಸ್ಕೊಳ್ಬಹುದು? ವೈದಿಕ ಪರಿಭಾಷೆಯಲ್ಲಿ ನಾವು ಕಾಣೋ ವಸ್ತು ಇದೆಯಲ್ಲ, ಅದನ್ನ ದೇವ ಪದಾರ್ಥ ಅಂತಾರೆ. ಓಕೆ. ಈ ಕಾಣದಿರೋ ಡಾರ್ಕ್ ಮ್ಯಾಟರ್ ಇದೆಯಲ್ಲ, ಅದನ್ನ ಅಸುರ ಪದಾರ್ಥ ಅಂತಾರೆ. ಅಸುರ ಪದಾರ್ಥ? ಹೌದು. ಮತ್ತು ಈ ಅಸುರ ಪದಾರ್ಥವೇ ದೇವ ಪದಾರ್ಥಕ್ಕಿಂತ ಹೆಚ್ಚು ಇದೆ ಅಂತಾನೂ ಹೇಳಲಾಗುತ್ತೆ. ಇದು ಈಗಿನ ಅಂದಾಜಿಗೆ ಸ್ವಲ್ಪ ಹತ್ರ ಇದೆ. ಹೌದು, 95% ಅಂತಾರಲ್ಲ. ಆದ್ರೆ ಆಧುನಿಕ ವಿಜ್ಞಾನ ಹೇಳೋದು ಡಾರ್ಕ್ ಮ್ಯಾಟರ್ ಯಾವುದರ ಜೊತೆಯೂ ಪ್ರತಿಕ್ರಿಯಿಸಲ್ಲ, ಅದಕ್ಕೆ ಬೆಳಕಿನ ಜೊತೆನೂ ಇಂಟರಾಕ್ಷನ್ ಇಲ್ಲ ಅಂತ. ಇಲ್ಲಿ ದೊಡ್ಡ ವ್ಯತ್ಯಾಸ ಬರೋದು. ವೈದಿಕ ಸಿದ್ಧಾಂತದ ಪ್ರಕಾರ ಕಾಳ ಅಂದ್ರೆ ಸಮಯವನ್ನು ಬಿಟ್ಟು ಬೇರೆ ಯಾವುದೂ ಸಂಪೂರ್ಣವಾಗಿ ಅಪ್ರತಿಕ್ರಿಯಾತ್ಮಕ ಅಲ್ಲ. ಹಾಗಾದ್ರೆ ಡಾರ್ಕ್ ಮ್ಯಾಟರ್ ಕೂಡ ಪ್ರತಿಕ್ರಿಯಿಸುತ್ತಾ? ಹೌದು, ಆದ್ರೆ ಬೇರೆ ರೀತಿ. ಕಾರಣ ಏನು ಅಂದ್ರೆ, ಈಗ ನಮ್ಗೆ ಗೊತ್ತಿರೋ 4 ಮೂಲಭೂತ ಬಲಗಳಲ್ಲದೆ ಒಟ್ಟು 9 ಬಲಗಳಿವೆ ಅಂತ ಈ ಸಿದ್ಧಾಂತ ಹೇಳುತ್ತೆ. ಏನು, 9 ಬಲಗಳ? ಗುರುತ್ವಾಕರ್ಷಣೆ, ವಿದ್ಯುತ್ ಕಾಂತೀಯ, ಸ್ಟ್ರಾಂಗ್ ಮತ್ತು ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಇವು 4 ಅಲ್ವಾ ನಾವು ಕೇಳಿರೋದು? ಹೌದು, ಆಧುನಿಕ ವಿಜ್ಞಾನದಲ್ಲಿ 4. ಆದ್ರೆ ವೈದಿಕ ಭೌತಶಾಸ್ತ್ರ ಇನ್ನೂ 5 ಬಲಗಳ ಬಗ್ಗೆ ಹೇಳುತ್ತೆ. ಹಾಗಾಗಿ ಈ ಅಸುರ ಪದಾರ್ಥಕ್ಕೂ ದ್ರವ್ಯರಾಶಿ ಇದೆ, ಬಲ ಇದೆ ಮತ್ತು ಒಂದು ವಿಶಿಷ್ಟ ರೀತಿಯ ವಿದ್ಯುತ್ ಅಂದ್ರೆ ಚಾರ್ಜ್ ಕೂಡ ಇದೆ. ಇದು ಸಂಪೂರ್ಣವಾಗಿ ಹೊಸ ವಿಷಯ. ಹಾಗಾದ್ರೆ ಈ ಹೆಚ್ಚುವರಿ ಬಲಗಳಿಂದ ಅದು ಬೇರೆ ವಸ್ತುಗಳ ಮೇಲೆ ಪರಿಣಾಮ ಬೀರಬಹುದಾ? ಖಂಡಿತವಾಗಿಯೂ, ಪರೋಕ್ಷವಾಗಿದ್ರೂ ಪರಿಣಾಮ ಬೀರುತ್ತೆ. ಇದಿಷ್ಟೇ ಅಲ್ಲ, 11 ಬೇರೆ ಬೇರೆ ರೀತಿಯ ಅಸುರ ಪದಾರ್ಥಗಳ ಬಗ್ಗೆ ವಿವರಣೆ ಇದೆ. 11 ರೀತಿಯ ಡಾರ್ಕ್ ಮ್ಯಾಟರಾ? ಹೌದು, ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟ ಕೆಲಸ ಇದೆ. ಸಾಮಾನ್ಯವಾಗಿ ನಕಾರಾತ್ಮಕ ಅನ್ನಬಹುದಾದ ಕೆಲಸಗಳು. ಉದಾಹರಣೆಗೆ ರಕ್ಷಸ್ ಅನ್ನೋ ಅಸುರ ಪದಾರ್ಥ ಕಣಗಳು ಒಂದಕ್ಕೊಂದು ಸೇರದ ಹಾಗೆ ತಡೆಯುತ್ತೆ. ಕಣಗಳು ಸೇರದ ಹಾಗೆ ತಡೆಯುತ್ತಾ? ಹಾಗಾದ್ರೆ ಗ್ಯಾಲಕ್ಸಿಗಳೆಲ್ಲ ಹೇಗೆ ರಚನೆ ಆದ್ವು? ಇದು ಈಗಿನ ತಿಳುವಳಿಕೆಗೆ ವಿರುದ್ಧವಾಗಿದೆಯಲ್ಲ? ಹೌದು, ಇದು ಗ್ಯಾಲಕ್ಸಿ ರಚನೆ ವಿಕಾಸದ ಬಗ್ಗೆ ನಾವು ಯೋಚಿಸೋ ರೀತಿಗೆ ಸವಾಲ್ ಹಾಕುತ್ತೆ.
ಬಹುಶಃ ಆ ಅಸುರ ಪದಾರ್ಥಗಳ ಮತ್ತು ದೇವ ಪದಾರ್ಥಗಳ ನಡುವಿನ ಸಮತೋಲನ ಇದನ್ನೆಲ್ಲ ನಿರ್ಧರಿಸುತ್ತೆ ಅನ್ನೋದು ಇದರ ಅರ್ಥ ಇರ್ಬೋದು. ಓಕೆ, ಬಹಳ ಕಾಂಪ್ಲೆಕ್ಸ್ ಆಗಿದೆ. ಇನ್ನು ಡಾರ್ಕ್ ಎನರ್ಜಿ ಬಗ್ಗೆ ಏನ್ ಹೇಳುತ್ತೆ? ಬ್ರಹ್ಮಾಂಡ ವಿಸ್ತಾರವಾಗೋಕೆ ಕಾರಣವಾದ ಶಕ್ತಿ ಅದು. ಅದನ್ನು ಅಸುರವೂರ್ಜಾ ಅಂತ ಕರೆಯಲಾಗುತ್ತೆ. ಇದು ವಸ್ತುಗಳ ನಡುವೆ ಅಂತರ ಸೃಷ್ಟಿ ಮಾಡುತ್ತೆ, ಅವುಗಳನ್ನ ದೂರ ತಳ್ಳುತ್ತೆ. ದೂರ ತಳ್ಳುವ ಶಕ್ತಿ? ಹೌದು. ಉದಾಹರಣೆಗೆ, ಮೊದಲು ಒಂದಾಗಿದ್ದ ಆಕಾಶ ಮತ್ತು ಭೂಮಿಯನ್ನ ಬೇರ್ಪಡಿಸಿದ್ದೇ ಈ ಶಕ್ತಿ ಅಂತ ಉಲ್ಲೇಖ ಇದೆ. ಹಾಗಾದ್ರೆ ಬ್ರಹ್ಮಾಂಡ ವೇಗವಾಗಿ ವಿಸ್ತಾರ ಆಗ್ತಿದೆ ಅನ್ನೋ ಈಗಿನ ಅಬ್ಸರ್ವೇಷನ್? ಅದನ್ನು ಈ ಅಸುರ ಊರ್ಜಾದ ಪರಿಣಾಮ ಅಂತ ನೋಡ್ಬೋದು. ಆದ್ರೆ ಇದು ಬಿಗ್ ಬ್ಯಾಂಗ್ ನಂತರದ ವಿಸ್ತರಣೆ ಅನ್ನೋ ಕಲ್ಪನೆಯನ್ನೇ ಪ್ರಶ್ನಿಸುತ್ತೆ. ವೈದಿಕ ಸೃಷ್ಟಿಕ್ರಮವೇ ಬೇರೆ ಇರೋದ್ರಿಂದ ಈ ವಿಸ್ತರಣೆಯ ಕಾರಣವೂ ಬೇರೆ ಇರಬಹುದು. ಅರ್ಥ ಆಯ್ತು. ಹಾಗಾದ್ರೆ ಒಟ್ಟಾರೆಯಾಗಿ ವೈದಿಕ ಭೌತಶಾಸ್ತ್ರದಲ್ಲಿ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಕೇವಲ ಹಿನ್ನೆಲೆಯಲ್ಲಿರೋ ಜಡ ವಸ್ತುಗಳಲ್ಲ. ಅವು ಅಸುಲ ಪದಾರ್ಥ ಮತ್ತು ಅಸುರ ಶಕ್ತಿಗಳಾಗಿದ್ದು ಬ್ರಹ್ಮಾಂಡದಲ್ಲಿ ಸಕ್ರಿಯ ಪಾತ್ರ ವಹಿಸ್ತವೆ, ನಿರ್ದಿಷ್ಟ ಕೆಲಸಗಳನ್ನು ಮಾಡ್ತವೆ. ನಿಖರವಾಗಿ. ಇದು ಸಂಪೂರ್ಣವಾಗಿ ಬೇರೆದೇ ಆದ ಒಂದು ಕಾಸ್ಮಾಲಜಿ, ಒಂದು ವಿಶ್ವದೃಷ್ಟಿಕೋನ. ಕಂಪನ ಮತ್ತು ಪ್ರಜ್ಞೆ ಇದರ ಅಡಿಪಾಯ. ನಿಜಕ್ಕೂ ಇದು ನಮ್ಮ ಯೋಚನಾ ಲಹರಿಯನ್ನು ಬದಲಾಯಿಸುವಂತಿದೆ. ಹೌದು. ಕೊನೆಯದಾಗಿ ಎಲ್ಲರೂ ಯೋಚಿಸಲಿಕ್ಕೆ ಒಂದು ವಿಷಯ ಬಿಟ್ಟು ಹೋಗೋಣವೇ? ಖಂಡಿತ. ಒಂದು ವೇಳೆ ಈ ವೈದಿಕ ಸಿದ್ಧಾಂತ ಹೇಳುವಂತೆ ವಾಸ್ತವದ ಮೂಲಭೂತ ಸ್ವರೂಪ ಕಂಪನಗಳಾಗಿದ್ದು 9 ಬಲಗಳು ನಿಜವಾಗಿಯೂ ಕೆಲಸ ಮಾಡ್ತಿದ್ರೆ, ನಾವು ಇಂದು ಮೂಲಭೂತ ಕಣಗಳು ಅಂದುಕೊಂಡಿರುವ ಎಲೆಕ್ಟ್ರಾನ್, ಪ್ರೋಟಾನ್, ಕ್ವಾರ್ಕ್ಗಳಿಗೂ ಕೂಡ ಆಂತರಿಕವಾಗಿ ರಶ್ಮಿಗಳಿಂದಾದ ರಚನೆ ಇರಬಹುದಾ? ಓ, ಅಂದ್ರೆ ಅವುಗಳು ಇನ್ನು ಚಿಕ್ಕ ಕಂಪನಗಳಿಂದ ಆಗಿರ್ಬೋದಾ? ಹೌದು. ಹಾಗೇನಾದ್ರೂ ಇದ್ರೆ ಭೌತಶಾಸ್ತ್ರದ ಬೇರೆ ಯಾವ್ಯಾವ ರಹಸ್ಯಗಳಿಗೆ ಈ ದೃಷ್ಟಿಕೋನ ಹೊಸ ಉತ್ತರಗಳನ್ನು ಕೊಡಬಹುದು? ಯೋಚಿಸಬೇಕಾದ ವಿಷಯ ಅಲ್ವಾ?